ಮೊದಲು ಉಡುಪಿಗೆ ನಾವೇ ಪರಿಚಯ ಮಾಡಿದ್ದು ಅಂತ ಹೇಳಲಿಕ್ಕಿದ್ರೆ ಸುಳ್ಳಾಗ್ಲಿಕ್ಕಿಲ್ಲ. ನಂದಾಗೋಲ್ಡಿನ ಚಿನ್ನ ಹೇಳಿದ್ರೆ ಕಣ್ಣು ಮುಚ್ಚಿ ತಗೊಳ್ತಾರೆ. ಸಾಧಾರಣ ನಿಮಗೆ ಹುತ್ತದ ಮಣ್ಣು ನೋಡಿದಿರಲ್ಲ, ಆ ಹುತ್ತದ ಮಣ್ಣಿನ ಥರವೇ ಚಿನ್ನ ಇರ್ತದೆ. ಯಾರು ಬೇಕಾದ್ರೂ ಬಂದು ಸಿಕ್ಕಿ ಹೇಳಿದ್ರು ನಮ್ಮದು 916 ಬಿಟ್ಟರೆ ಬೇರೆ ಯಾವುದನ್ನು ನಾವು ಇದು ಮಾಡುವುದಿಲ್ಲ. ನಂಬಿಕೆ ಮತ್ತು ಸಂಪ್ರದಾಯದ ಸಂಗಮವಾಗಿರುವ ಉಡುಪಿಯ ಹೃದಯ ಭಾಗದಲ್ಲಿ ಕಳೆದ 2 ದಶಕಗಳಿಂದ ಜನರ ಮನಗೆದ್ದಿರುವ ಒಂದು ಹೆಸರು, ಅದೇ ನಂದಗೋಲ್ಡ್. ಉಡುಪಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಭರಣ ಲೋಕಕ್ಕೆ ಹೊಸ ಭಾಷೆ ಬರೆದ ಕೀರ್ತಿ ನಂದಗೋಲ್ಡ್ ಸಂಸ್ಥೆಗೆ ಸಲ್ಲುತ್ತದೆ. ಕೇವಲ ಒಂದು ಪುಟ್ಟ ಮಳಿಗೆಯಾಗಿ ಆರಂಭಗೊಂಡ ಈ ಪಯಣ ಇಂದು 20 ಯಶಸ್ವಿ ವರ್ಷಗಳನ್ನು ಪೂರೈಸಿ ಹೆಮ್ಮೆಯಿಂದ ಮುನ್ನಡೆಯುತ್ತಿದೆ. ಆರಂಭದಲ್ಲಿ ನಂದಾ ರಿಫೈನ್ ಎಂಬ ಹೆಸರಿನೊಂದಿಗೆ ಶುದ್ಧತೆಗೆ ಆದ್ಯತೆ ನೀಡಿ ಸಾರ್ವಜನಿಕರ ಗಮನ ಸೆಳೆದ ಈ ಸಂಸ್ಥೆ ಇಂದು ನಂದಗೋಲ್ಡ್ ಎಂಬ ಬ್ರ್ಯಾಂಡ್ ಮೂಲಕ ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅಪೂರ್ವ ಸಂಗ್ರಹ ಇಲ್ಲಿದೆ. ದೈವಸ್ಥಾನಗಳಿಗೆ ಬೇಕಾಗುವ ನಗ ನಾಣ್ಯಗಳನ್ನು ಇಲ್ಲಿ ಸಿದ್ಧಪಡಿಸಿಕೊಡಲಾಗುತ್ತದೆ. ನಮ್ದು ಮೊದಲನೇ ಸ್ಟಾರ್ಟ್ ಆಗಿದ್ದು ನಂದಾ ರಿಫೈನಿಂಗ್ ಹೇಳಿ 20 ವರ್ಷ ಫುಲ್ಲಾಗಿ 21 ವರ್ಷಕ್ಕೆ ನಡೀತಾ ಉಂಟು. ರಿಫೈನಿಂಗ್ ಒಳ್ಳೆ ಇದು ನಮ್ದಂದರೆ ಎಲ್ಲ ಶುದ್ಧೀಕರಿಸಿದ ಚಿನ್ನವನ್ನೇ ನಾವು ಗ್ರಾಹಕರಿಗೂ ಕೊಡ್ತೇವೆ. ಅದು 24 ಕ್ಯಾರೆಟ್ ಹೇಳಿದರೆ 24 ಕ್ಯಾರೆಟ್ ಇದೆ. ಅಂದರೆ ನಮ್ಮಲ್ಲಿ ಅದೊಂದು ರಿಫೈನಿಂಗ್ ಮೊದಲು ಉಡುಪಿಗೆ ನಾವೇ ಪರಿಚಯ ಮಾಡಿದ್ದು ಅಂತ ಹೇಳಲಿಕ್ಕಿದ್ರೆ ಸುಳ್ಳಾಗ್ಲಿಕ್ಕಿಲ್ಲ. ಯಾಕೆ ಹೇಳಿದರೆ ಪರಿಶುದ್ಧ ಚಿನ್ನವನ್ನು, ಹಳೆ ಚಿನ್ನವನ್ನು ನಾವು ತೆಗೆದುಕೊಂಡು ಅದನ್ನು ನಾವು ರಿಫೈನ್ ಮಾಡ್ತೇವೆ. ರಿಫೈನ್ ಮಾಡೋದಂದರೆ ಇಲ್ಲಿಯ ಹಾಗೆ ಬೆಳ್ಳಿ ಹಾಕಿ ಎಲ್ಲ ತಾಮ್ರ ಹಾಕಿ ರಿಫೈನಿಂಗ್ ಮಾಡೋದಲ್ಲ. ಈ ಗೋಲ್ಡನ್ನು ರಿಫೈನಲ್ಲಿ ನೀರು ಮಾಡ್ತೇವೆ. ಅದು ಆ ಗೋಲ್ಡಿನಲ್ಲಿ ಬೇರೆ ಯಾವ ಮೆಟಲ್ ನಿಲ್ಲುವುದಿಲ್ಲ. ಸಿಲ್ವರ್ ಆಗಲಿ, ಕಾಪರ್ ಆಗಲಿ, ಯಾವುದು ಉಡುಪಿಯಲ್ಲಿ ಅಂದರೆ ಅದು ನಂಬರ್ 1 ನಮ್ಮದು. ಎಲ್ಲಿ ಹೋದ್ರೆ ಸಹಿತ ನಂದಾಗೋಲ್ಡಿನ ಚಿನ್ನ ಹೇಳಿದರೆ ಕಣ್ಣು ಮುಚ್ಚಿ ತಗೊಳ್ತಾರೆ. ಅಂದರೆ ಅಷ್ಟು ಪರಿಶುದ್ಧತೆ ಆದ ಚಿನ್ನ. ಅದು ಯಾರು ಬೇಕಾದರೂ ಕೇಳ್ಬೋದು, ಯಾವ ಗ್ರಾಹಕರಿಗೂ ಬೇಕಾದರೂ ನಾವು ತೋರಿಸ್ತೇವೆ, ಮಾಡಿಸ್ತೇವೆ. ಅಂದರೆ ಕಂಪ್ಲೀಟ್ ನೀವು ಸಾಧಾರಣ ನಿಮಗೆ ಹುತ್ತದ ಮಣ್ಣು ನೋಡಿದಿರಲ್ಲ, ಆ ಹುತ್ತದ ಮಣ್ಣಿನ ಥರವೇ ಚಿನ್ನ ಇರ್ತದೆ. ಆ ರೀತಿ ಪೌಡ್ರ್ ಮಾಡಿದ್ದು ಆನಂತರ ನಾವು ಮೆಲ್ಟ್ ಮಾಡ್ತೇವೆ. ಅದನ್ನು ಕರಗಿಸಿದ ನಂತರ ನೀವು ಯಾವ ದೇಶಕ್ಕೆ ತಗೊಂಡು ಹೋದ್ರು 999 ಅಂತ ಬಂದೇ ಬರ್ತದೆ. ಅದರ ಬಗ್ಗೆ ನಾನು 100ಕ್ಕೆ 100 ಇದು ಮಾಡ್ತೇನೆ. ಅದ ನಂತರ ನಾನು ನಮ್ಮದು 21 ವರ್ಷ 1.5 ವರ್ಷದ ನಂತರ ನಾವು ನಂದಾ ಗೋಲ್ಡ್ ಅಂತ ಒಂದು ಸಣ್ಣ ಸಂಸ್ಥೆ ಸ್ಥಾಪನೆ ಮಾಡಿದ್ದೀವಿ ವಡಗಬೆಟ್ಟಿನಲ್ಲಿ. ಸಣ್ಣದು ಒಂದು ಸಹ ಮಾಡಿಕೊಂಡು ಒಂದು 5 ವರ್ಷ 10 ವರ್ಷ ಅಲ್ಲಿ ಕೆಲಸ ಇದು ಮಾಡಿದ್ದೀವಿ. ಸಣ್ಣದೇ ಎಲ್ಲ ಮಾಡಿಕೊಂಡು ದೇವರ ದಯದಿಂದ, ಕೃಷ್ಣ ಮುಖ್ಯ ಪ್ರಾಣನ ಇದರಿಂದ, ಗಣಪತಿ ಸಹಾಯದಿಂದ ನಾವು ದೊಡ್ಡದೊಂದು ಇನ್ನೊಂದು ಸಂಸ್ಥೆ ಓಪನ್ ಮಾಡಿದ್ವಿ, ಗುಡ್ ಲಕ್ ಕಾಂಪ್ಲೆಕ್ಸ್ ಅಂತ ಹೇಳಿ. ಅದರಲ್ಲೇ ನಂದಾ ಗೋಲ್ಡ್ ಅಂತ ಹೇಳ್ಕೊಂಡು ನಾವು ಜ್ಯುವೆಲರಿ ಸ್ಟಾರ್ಟ್ ಮಾಡಿ ದೊಡ್ಡ ಶೋರೂಮ್ ಮಾಡ್ಕೊಂಡು ಅದರಿಂದ ಗ್ರಾಹಕರಿಗೆ ನಮ್ಮ ಗೋಲ್ಡೇ ಪ್ಯೂರ್ ಮಾಡ್ಕೊಂಡು ನಮ್ಮಿಂದಲೇ 916 ಬೇರೆ ಯಾವ ಚಿನ್ನವನ್ನು ನಾವು ಮಾಡೋದಿಲ್ಲ. ಹಾಲ್ ಮಾರ್ಕ್ ಇದ್ದ ಚಿನ್ನವೇ ಮುಂಚಿಂದ ಕೊಡ್ತಾ ಇದ್ದೀವಿ 20 ವರ್ಷದಿಂದ. ಇವಾಗ ಸಹ ಅದೇ ಗೋಲ್ಡನ್ನು ನಾವು ಮಾಡಿ ಕೊಡ್ತಾ ಇದ್ದೀವಿ. ಯಾರು ಬೇಕಾದ್ರೂ ಬಂದು ಸಿಕ್ಕಿ ಹೇಳಿದ್ರು ನಮ್ಮದು 916 ಬಿಟ್ಟರೆ ಬೇರೆ ಯಾವುದನ್ನು ನಾವು ಇದು ಮಾಡೋದಿಲ್ಲ. ಅದರಿಂದ ಗ್ರಾಹಕರು ನಮ್ಮ ಮೇಲೆ ತುಂಬ ವಿಶ್ವಾಸ ಇಟ್ಕೊಂಡು ನಮ್ಮ ಗ್ರಾಹಕರು ತುಂಬ ಇದು ಮಾಡ್ಕೊಂಡು ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಗ್ರಾಹಕರಿಗೆ ನಮ್ಮ ಮೇಲೆ ವಿಶ್ವಾಸ ಇದೆ. ಗ್ರಾಹಕರಿಗೆ ಅವರ ಬೇಡಿಕೆ ಮತ್ತು ಮನಸ್ಸಿಗೆ ಒಪ್ಪುವಂತಹ ರೀತಿಯ ಆಭರಣಗಳನ್ನು ಸಮಯದ ಮಿತಿಯೊಳಗೆ ಸಿದ್ಧಪಡಿಸಿಕೊಡುವ ಮೂಲಕ ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕಳೆದ 2 ದಶಕಗಳಲ್ಲಿ ಕೇವಲ ಗುಣಮಟ್ಟಕ್ಕೆ ಮಾತ್ರವಲ್ಲದೆ ಸೇವೆಯಲ್ಲಿಯೂ ಮುಂಚೂಣಿಯಲ್ಲಿರುವ ನಂದಗೋಲ್ಡ್ ಪಡುಬಿದ್ರಿಯಲ್ಲಿ ತನ್ನ ನ್ಯೂ ನಂದಗೋಲ್ಡ್ ಶಾಖೆಯನ್ನ ವಿಸ್ತರಿಸುವ ಮೂಲಕ ಗ್ರಾಹಕರ ಬೇಡಿಕೆಯನ್ನ ಯಶಸ್ವಿಯಾಗಿ ಈಡೇರಿಸುತ್ತಾ ಬಂದಿದೆ. ಇಲ್ಲಿ ಸಾಂಪ್ರದಾಯಿಕ ದೇವಾಲಯದ ಆಭರಣಗಳಿಂದ ಹಿಡಿದು ಇಂದಿನ ತಲೆಮಾರಿನ ಆಧುನಿಕ ಲೈಟ್ ವೇಟ್ ಡಿಸೈನ್ನವರೆಗೆ ಪ್ರತಿಯೊಂದು ಆಭರಣವೂ ಒಂದು ಅದ್ಭುತ ಕಲಾಕೃತಿ. ಮದುವೆ ಇರಲಿ ಅಥವಾ ಯಾವುದೇ ವಿಶೇಷ ಸಮಾರಂಭವಿರಲಿ, ನಿಮ್ಮ ಅಂದವನ್ನ ಇಮ್ಮಡಿಗೊಳಿಸಲು ನಂದಗೋಲ್ಡ್ ಸದಾ ಸಿದ್ಧ. ನಮ್ಮ ಇನ್ನೊಂದು ಪಡುಬಿದ್ರಿಯಲ್ಲಿ ಬ್ರಾಂಚ್ ಓಪನ್ ಆಗಿತ್ತು. ಇನ್ನು ಕಲ್ಸಂಕದಲ್ಲಿ ಇದು ಸಣ್ಣ ಮುಂಚಿದ್ದನ್ನು ನಾವು ಇದು ಮಾಡಿದ್ವಿ. ಅದನ್ನು ಪುನಃ ಇನ್ನೂ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೇವೆ. ಅದೊಂದು ಈ ಸತಿ ಈ ಬರುವ ಒಂದು 6-7 ತಿಂಗಳಲ್ಲಿ ಅದನ್ನು ಸರಿ ಇದು ಮಾಡೋ ಪ್ಲ್ಯಾನಲ್ಲಿ ಇದ್ದೇವೆ. ಅಲ್ಲಿ ಸ್ವಲ್ಪ ನಮ್ಮ ಬೆಳ್ಳಿಯ ಇದೆಲ್ಲ ಇಟ್ಕೊಂಡು ಈ ದೈವದ ಬೇಕಾದ ನಾವು ದೈವದ ಸಹ ಇದು ಸಹ ಮಾಡ್ತೇವೆ. ಈ ಕಟ್ಸಲೆ, ಅನಂತರ ದೈವದ ಮುಖ, ಪಂಚದ ಮುಖ, ಎದೆ ಕಟ್ಟು ಇದನ್ನೆಲ್ಲ ನಾವು ಮಾಡಿಸಿಕೊಡ್ತೇವೆ. ನಮ್ಮ ಹತ್ರ ಅದು ಸಹ ಇದೆ, ಎಲ್ಲ ರೆಡಿ ಇರ್ತದೆ.
ಕಡ್ಸಲೆ, ಸೂರ್ಯ, ಕೊಟಿಚವಿ ಇದರದ್ದು, ಬ್ರಹ್ಮ ಬೈದೇರ್ಕಳದ್ದು, ಯಾವ ದೇವರದ್ದು ಇದನ್ನು ನಾವು ಮಾಡಿಕೊಡ್ತೇವೆ. ಆಗುದಿಲ್ಲ ಅಂತಲ್ಲ, ನಮ್ಮ ಪರಿಶ್ರಮ ಮಾಡಿಕೊಂಡು ನಾವು ಮಾಡಿಕೊಡ್ತೇವೆ. ಯಾರಿಗೂ ಇದು ಮಾಡೋದು ಯಾವುದೇ ಇರಲಿ, ಬೆಳ್ಳಿ ಸಹ ಅಷ್ಟೇ, ಬೆಳ್ಳಿದು ಶುದ್ಧ ಬೆಳ್ಳಿಯಲ್ಲೇ ಮಾಡಿಕೊಡ್ತೇವೆ. ಯಾವುದು ಅದಕ್ಕೆ ಮಿಕ್ಸಿಂಗ್ ಏನು ಇರುವುದಿಲ್ಲ. ಅದನ್ನು ಚಂದ ರೀತಿಯಲ್ಲಿ ಕೊಡ್ತಾ ಇದ್ದೇವೆ. ಇನ್ನೂ ಸಹ ನಾವು ಗ್ರಾಹಕರಿಗೆ ಅದೇ ರೀತಿ ಕೊಡ್ತೇವೆ ಹೇಳ್ಕೊಂಡು ನಾವು ವಿಶ್ವಾಸದಲ್ಲಿ ಹೇಳ್ತೇವೆ. ರಿಫೈನ್ ಎಲ್ಲ ಆಗುವಂಥದ್ದು ನಮ್ಮ ಬನ್ನಂಜಿಯಲ್ಲಿ ಫ್ಯಾಕ್ಟ್ರಿ ಇದೆ, ಅಲ್ಲಿ ತಯಾರಾಗ್ತದೆ. ಅಂತ ಶುದ್ಧೀಕರಿಸುವ ಚಿನ್ನ ಉಂಟಲ್ವ, ಅದಕ್ಕೆ ಮೆಷಿನಿಗೆ ಅದು ಪ್ಯೂರ್ ಹಾಕ್ಕೊಂಡು ಅದು ಮಾಡಲಿಕ್ಕೆ, ಲಿಕ್ವಿಡ್ ಮಾಡಲಿಕ್ಕೆಲ್ಲ ತುಂಬ ಕೆಲಸ ಉಂಟು. ಒಂದು ಸತಿ ನಾವು ಇದು ಮಾಡಿದರೆ ಒಂದು 5 ಗಂಟೆ ಕೆಲಸ. ಆ 5 ಗಂಟೆ ವರ್ಕ್ ಮಾಡಿಕೊಂಡು ಅದರ ನಂತರ ಶುದ್ಧೀಕರಿಸಿದ ಚಿನ್ನ ತೆಗಿಲಿಕ್ಕೆ ಬರ್ತದೆ. ಅಂದರೆ ಲಿಕ್ವಿಡ್ ಮಾಡಿಕೊಂಡು ಅದನ್ನು ಮಾಡಲಿಕ್ಕೆ ನಮ್ಮ ಜನ ಇದ್ದಾರೆ. ನಾನು ಸಹ ಮಾಡ್ತೇನೆ. ಉಡುಪಿದು ಕೃಷ್ಣ ಮಠದ್ದು ಸಹ ಕೆಲಸ ಮಾಡಿಕೊಟ್ಟಿದ್ದೇವೆ. ಕೆಲವು ಬೆಳ್ಳಿದು ಕೌಳಿಗೆ ಸೌಟು, ಆನಂತರ ಪಲಿಮಾರ ಮಠದಲ್ಲಿ ಚಿನ್ನದ ಹೊದಿಕೆ ಇದು ಮಾಡುವಾಗ ನಮ್ಮ ರಿಫೈನರಿ ಚಿನ್ನಕ್ಕೆ ಪ್ಯೂರ್ ಮಾಡಿಕೊಂಡು ನಾವೇ ಕೊಟ್ಟಿದ್ದೇವೆ. ಆ ಮಾಡಿದ ಚಿನ್ನಕ್ಕೆ ನಾವು ಮಜೂರಿ ಏನು ತಗೊಳ್ಳಿಲ್ಲ. ಮಠದಲ್ಲಕ್ಕೆ ನಮ್ಮಲ್ಲ ಅವ್ರು ಕೊಡ್ತಾರೆ ಹಳೆ ಚಿನ್ನ, ಅವರಿಗೆ ರಿಫೈನ್ ಮಾಡಿ ನಮ್ಮಲ್ಲೇ ಕೊಟ್ಟಿದ್ದೇವೆ ನಾವು. ಬೆಂಗ್ರೆ ದೇವಸ್ಥಾನದ ಮಾಡಿದ್ದೇವೆ. ಅನಂತರ ಅವರದ್ದೇ ಹಳೆ ಚಿನ್ನ ಎಲ್ಲ ಇತ್ತು. ಮತ್ತೆ ಬೆಳ್ಳಿದ್ದು ಬೆಣ್ಣೆ ಕುದ್ರು, ಅದರ ಗಂಗೊಳ್ಳಿದ್ದು ಬೆಣ್ಣೆ ಕುದ್ರೆ ಅಂತ ಉಂಟು, ಅಲ್ಲಿ ಸಹ ಬೆಳ್ಳಿದ ಮೂರ್ತಿ, ಕವಚ ಇದೆಲ್ಲ ಮಾಡಿದೆ. ಅನಂತರ ದೇವಸ್ಥಾನದ್ದು ಕೆಲವು ಗರಡಿ ಇದೆಲ್ಲ ಮಾಡಿದ್ದೇವೆ. ಆವಂಜೆ ಗರಡಿ, ನಂತರ ಉಪ್ಪೂರು ಗರಡಿಯಲ್ಲಿ, ಮತ್ತು ನಮ್ಮದು ಪಾಂಗಾಳ ಗರಡಿ, ಕೆಲವು ದೇವಸ್ಥಾನದ್ದು ಮಾಡಿದ್ದೇವೆ. ಗುಂಡಿಬೇಲಿದೆ, ಪಂಚಧೂಮಾವತಿ, ಮತ್ತು ಶುದ್ಧತೆ, ನಂಬಿಕೆ ಮತ್ತು 20 ವರ್ಷಗಳ ಅಚಲ ವಿಶ್ವಾಸ. ನಂದ ಗೋಲ್ಡ್. ನಿಮ್ಮ ಕನಸಿನ ಆಭರಣಗಳಿಗಾಗಿ ಹಿಂದೆ ಭೇಟಿ ನೀಡಿ.